ಏನಮ್ಮ ಇದು? ನಗಮ್ಮ ಬೇಕಪ್ಪ. ಅಮ್ಮ ಇಲ್ಲಮ್ಮ, ದೇವ್ರ ಹತ್ರ ಹೋಗಿದ್ದಾರೆ. ಹಾಗಾದ್ರೆ ನನ್ನ ದೇವ್ರ ಹತ್ರ ಕಳಿಸ್ಬಿಡಪ್ಪ. ಅಮ್ಮನ ಮಡಿಲು ಅಂದ್ರೆ ತಾಯಿಯ ಮಡಿಲು, ತಾಯಿಯ ತೊಡೆ, ತಾಯಿಯ ಸುರಕ್ಷತೆಯನ್ನು ಸೂಚಿಸುತ್ತದೆ. ಈ ಪೂರ್ತಿ ಕಿರುಚಿತ್ರವನ್ನು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕೆ ಒಬ್ಳೆ ಕೂತಿದ್ಯಾ? ನಿಮ್ಮಪ್ಪ ಬರಲಿಲ್ವಾ? ಊಟ ತಿಂದ ಇಲ್ವಾ? ಇಲ್ಲ, ನಮ್ಮಪ್ಪ ಬಂದು ತಿನ್ನಿಸ್ತಾರೆ. ಓ ಬಾ, ನಮ್ಮಮ್ಮನ ಕೈ ರುಚಿ ನೋಡಿಯ, ಅಮೃತ ಇದ್ದಂಗಿರುತ್ತೆ. ಪಪ್ ಮಾಡೋರೆ, ಚಿಕನ್ ಮಾಡೋರೆ, ಬಿರಿಯಾನಿ ಮಾಡೋರೆ, ಚಪಾತಿ ಮಾಡೋರೆ, ಎಗ್ ರೈಸ್ ಮಾಡೋರೆ. ಬಾ ತಿನ್ನಯ್ಯ, ಬಾ ಬಾ. ನಮ್ಮಪ್ಪ ಬಂದು ತಿನ್ನಿಸ್ತಾರೆ. ಅಮ್ಮ ಇದ್ದಿದ್ರೆ ಅಮ್ಮನ ಕೈ ತುತ್ತು ಬೆಲೆ ಗೊತ್ತಾಯ್ತಾ ಇತ್ತು. ನಿಂಗ ಅಮ್ಮನೇ ಇಲ್ಲಲ್ಲ, ಅಮ್ಮನ ಕೈ ತುತ್ತು ಬೆಲೆ ಹೆಂಗ್ ಗೊತ್ತಾಗುತ್ತೆ? ಬಂದಬ್ಬ ಇದ್ದರು, ನಂಗೇನು? ನಂಗೂ ಅಮ್ಮ ಇದ್ದಿದ್ರೆ ಕೈ ತುತ್ತು ತಿನ್ಸದ್ಲೇನು. ಧನ್ಯ ಯಾಕೆ ಲೇಟು? ನಮ್ಮಮ್ಮ ಅವಾಗೇ ಕರ್ಕೊಂಬಂದ್ಲು. ಯಾಕೂ ಇಲ್ಲ. ನಿಮ್ಮಮ್ಮ ಇಲ್ಲಲ್ಲ ಕರ್ಕೊಂಬರಕ್ಕೆ? ಅಮ್ಮ ಇಲ್ಲ. ನಂಗೂ ಅಮ್ಮ ಇದ್ರೆ ಸ್ಕೂಲಿಂದ ಕರ್ಕೊಂಬರ್ತಾ ಇದ್ಲು. ಧನ್ಯ ಏನ್ ಮಾಡ್ತಾ ಇದ್ಯಾ? ಅಪ್ಪನ್ ಕಾಯ್ತಾ ಇದ್ದೀನಿ. ಯಾಕಿನ್ನು ನಿಮ್ಮಪ್ಪ ಬರ್ಲಿಲ್ವಾ? ಇಲ್ಲ ಕಣ. ಧನ್ಯ ಹೆಂಗೈತಿದು? ಚೆನ್ನಾಗೈತೆ. ಧನ್ಯ, ಇವತ್ತು ಸ್ಕೂಲಲ್ಲಿ ಅಮ್ಮನ ಮಡಿಲು ಡ್ರಾಯಿಂಗ್ ಕಾಂಪಿಟಿಷನ್ ಇತ್ತಲ್ಲ, ನೀನ್ ಮಾಡ್ದ? ಸಾರಿ, ನಿಂಗ ಅಮ್ಮನೇ ಇಲ್ಲ ಅಲ್ವಾ? ಅಮ್ಮ ಇಲ್ಲ. ನಿಂಗ ಅಮ್ಮನ ಬಗ್ಗೆ ಏನ್ ಗೊತ್ತಿತ್ತೈತೆ ಡ್ರಾಯಿಂಗ್ ಮಾಡಕ್ಕೆ? ಸಾರಿ, ನಿನ್ ಕೇಳಿ ತಪ್ಪು ಮಾಡ್ಬಿಟ್ಟೆ, ನಾನು ಬರ್ತೀನಿ. ಅಮ್ಮ ಇಲ್ಲ. ಧನ್ಯ ಎಲ್ಲಿದ್ಯಮ್ಮ? ಧನ್ಯ ಏನಮ್ಮ ಇದು? ನಗಮ್ಮ ಬೇಕಪ್ಪ. ಅಮ್ಮ ಇಲ್ಲಮ್ಮ, ದೇವ್ರ ಹತ್ರ ಹೋಗಿದ್ದಾರೆ. ದೇವ್ರ ಹತ್ರ ಇದ್ದಾರೆ. ಹಾಗಾದ್ರೆ ನನ್ನ ದೇವ್ರ ಹತ್ರ ಕಳಿಸ್ಬಿಡಪ್ಪ. ಏನ್ ಧನ್ಯ ಎಲ್ಲ ಮಾತಾಡ್ತೀಯಲ್ಲಮ್ಮ? ದೇವ್ರ ಕರುಣೆ ಇಲ್ಲಮ್ಮ.